ಸೇವಂತಿಗೆ ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬ ದಿನದಿಂದ ನನಗೆ ಕಮೆಂಟ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ರು. ಸೊ ಇವತ್ತಿನ ವಿಡಿಯೋ ಸೇವಂತಿಗೆ ಗಿಡದ ಬಗ್ಗೆನೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಡೀ ಪ್ರಪಂಚದಲ್ಲಿ ತುಂಬ ಪಾಪ್ಯುಲರ್ ಆಗಿರೋ ಹೂಗಳಲ್ಲಿ ಮೊದಲನೇ ಸ್ಥಾನ ಗುಲಾಬಿ ಹೂವಿಗಿದ್ರೆ ಎರಡನೇ ಸ್ಥಾನ ಸೇವಂತಿಗೆಗಿದೆ. ಸೇವಂತಿಗೆಯಲ್ಲಿ ಬೇರೆ ಬೇರೆ ಜಾತಿಗಳಿದೆ. ಒಂದೊಂದು ಗಿಡ ಒಂದೊಂದು ಟೈಮಲ್ಲಿ ಹೂ ಬಿಡುತ್ತೆ. ಇದು ಆ ಊರಿನ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸೇವಂತಿಗೆ ಗಿಡಕ್ಕೆ ಮಿನಿಮಮ್ ಅಂದರೆ 6 ಗಂಟೆನಾದರೂ ಬಿಸಿಲು ಬೀಳಬೇಕು. ನಮಗೆ ಮಳೆಗಾಲದಲ್ಲಿ ಬಿಸಿಲು ಇಲ್ಲದೆ ಇರೋದ್ರಿಂದ ಸೆಪ್ಟೆಂಬರಿಂದ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಕಮರ್ಷಿಯಲ್ ಆಗಿ ಇದನ್ನು ಬೆಳೆಯೋರು ಶ್ರಾವಣ ಮಾಸಕ್ಕೆ ಹೂ ಸಿಗೋ ಹಾಗೆ ಬೆಳೀತಾರೆ. ಈ ಸೇವಂತಿಗೆ ಗಿಡ ತುಂಬ ಹೂ ಬಿಡೋದ್ರಿಂದ ನಾವು ಫರ್ಟಿಲೈಸರ್ ಆಗಾಗ ಕೊಡ್ತಾನೆ ಇರಬೇಕು. ಇದಕ್ಕೆ ಇದೊಂದು ಹೆವಿ ಫೀಡರ್ ಪ್ಲ್ಯಾಂಟು. ನಾವು ಎಷ್ಟು ಗೊಬ್ಬರ ಕೊಟ್ಟರು ಅದು ತಗೊಳುತ್ತೆ. ಇದು ಮೆಗ್ನೀಷಿಯಮ್ ಸಲ್ಫೇಟ್ ಅಂತ, ಇದಕ್ಕೆ ಎಪ್ಸಮ್ ಸಾಲ್ಟ್ ಅಂತ ಕೂಡ ಹೇಳ್ತಾರೆ. ಎಪ್ಸಮ್ ಸಾಲ್ಟ್ ಮತ್ತು ಮೆಗ್ನೀಷಿಯಮ್ ಸಲ್ಫೇಟ್ ಎರಡೂ ಒಂದೇ. ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಫರ್ಟಿಲೈಸರ್ ಅಂತ. ಇದನ್ನು ಫರ್ಟಿಲೈಸರ್ ಶಾಪಲ್ಲೇ ತೊಗೊಂಡಿದ್ದು. 1 kgಗೆ 70 ರೂಪೀಸ್ ಇತ್ತು. ತರಕಾರಿ ತೋಟ ಮಾಡಿದವ್ರಿಗೆ, ಹಣ್ಣಿನ ತೋಟ ಮಾಡಿದವ್ರು ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಎಲ್ಲರೂ ಯೂಸ್ ಮಾಡಿರ್ತಾರೆ. ಇದು ಗಿಡಕ್ಕೆ ಬೇಕಾಗಿರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಕೊಡುತ್ತೆ. ಹಾಗೆ ರೋಗಗಳು ಬರೋದನ್ನು ತಡೆಯುತ್ತೆ. ಗಿಡನ ಹೆಲ್ದಿಯಾಗಿಡುತ್ತೆ. ಇದೊಂದು ಕೆಮಿಕಲ್ ಕಾಂಪೌಂಡ್. ನೋಡೋಕ್ಕೆ ಸಕ್ಕರೆ ಥರ ಇರುತ್ತೆ, ಹರಳಾಗಿರುತ್ತೆ. ಇದನ್ನು ಹಾಕೋರು ನೀರಲ್ಲಿ ಕರಗಿಸ್ಬಿಟ್ಟೆ ಹಾಕಬೇಕು. ನಾನು 1 ಮಗ್ ನೀರಲ್ಲಿ 1 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಡೈಲ್ಯೂಟ್ ಮಾಡಿ ಸ್ಪ್ರೇ ಬಾಟಲಿಗೆ ಹಾಕಿಬಿಟ್ಟು ಸ್ಪ್ರೇ ಮಾಡ್ತೀನಿ. ಈ ಸ್ಪ್ರೇನ ಬರೀ ಸೇವಂತಿಗೆ ಗಿಡಕ್ಕೆ ಮಾತ್ರ ಅಲ್ಲ, ನೀವು ಯಾವುದೇ ಗಿಡಕ್ಕೆ ಬೇಕಾದರೂ ಮಾಡ್ಬೋದು. ಇದರಿಂದ ಗಿಡಗಳಿಗೆ ಪೋಷಕಾಂಶಗಳು ಸಿಕ್ಕಿ ಗಿಡಗಳು ತುಂಬ ಫ್ರೆಶ್ ಆಗಿರುತ್ತೆ. ಈ ಸೇವಂತಿಗೆ ಒಂದು ಔಟ್ಡೋರ್ ಪ್ಲ್ಯಾಂಟು. ಇದನ್ನು ಇಂಡೋರಲ್ಲಿ ಇಟ್ಟರೆ ಹೂ ಬಿಡೋದೇ ಇಲ್ಲ. ಇದಕ್ಕೆ ತುಂಬ ಬಿಸಿಲಿರಬೇಕು. ಬಿಸಿಲು ಜಾಸ್ತಿ ಇದ್ದರೆ ಮಾತ್ರ ಹೂಗಳು ಜಾಸ್ತಿ ಬರುತ್ತೆ. ಈ ಸೇವಂತಿಗೆ ಗಿಡಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಹಾಕೋದಕ್ಕಿಂತ ಹಸುವಿನ ಗೊಬ್ಬರ, ಎರೆಹುಳು ಗೊಬ್ಬರ, ಕಿಚನ್ ವೇಸ್ಟಿಂದ ಮಾಡಿರೋಂಥ ಗೊಬ್ಬರ, ಅದರಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಚಿಕ್ಕ ಚಿಕ್ಕ ಮೊಗ್ಗುಗಳು ಕಾಣಿಸ್ತಾ ಇದೆ ಅಲ್ವಾ? ಇನ್ಮೇಲೆ 15 ದಿನಕ್ಕೊಂದು ಸಲ ನಾವು ಗೊಬ್ಬರ ಕೊಡ್ತಾ ಇರಬೇಕಾಗತ್ತೆ. ಗಿಡದಲ್ಲಿ ಮೊಗ್ಗುಗಳು ಬರೋಕ್ಕೆ ಶುರುವಾದಮೇಲೆ ತುಂಬ ಡ್ರೈ ಆಗಿರೋಂಥ ಒಣಗಿರೋ ಗೊಬ್ಬರನ ಕೊಡಬಾರ್ದು. ಅದನ್ನೇ ಲಿಕ್ವಿಡ್ ಮಾಡಿಬಿಟ್ಟು ಕೊಡಬೇಕು. ನಾನಿಲ್ಲಿ ಹಸುವಿನ ಸೆಗಣಿನ ತುಂಬ ತೆಳ್ಳಗೆ ನೀರು ಥರ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. 1:10 ರೇಷಿಯೋದಲ್ಲಿ ಕೊಡಬೇಕು. ತುಂಬ ಜಾಸ್ತಿನೂ ಆಗಬಾರ್ದು. ತುಂಬ ಡ್ರೈ ಆಗಿರೋ ಗಟ್ಟಿಯಾಗಿರೋ ಗೊಬ್ಬರನ ಮೊಗ್ಗುಗಳು ಬಂದಮೇಲೆ ಕೊಟ್ಟರೆ ಅದು ಬೇರುಗಳಿಗೆ ಹೋಗಿ ತಲುಪೋದು ಸ್ವಲ್ಪ ಲೇಟ್ ಆಗುತ್ತೆ. ಲಿಕ್ವಿಡ್ ಫರ್ಟಿಲೈಸರ್ ಆದರೆ ಬೇರುಗಳು ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮೊಗ್ಗು ಸ್ಟಾರ್ಟ್ ಆದಮೇಲೆ ಹೂ ಜಾಸ್ತಿ ಬಿಡೋಕ್ಕೆ ಗಿಡಕ್ಕೆ ತುಂಬ ಸ್ಟ್ರೆಂತ್ ಬೇಕಾಗ್ತಾ ಇರುತ್ತೆ. ಹಾಗಾಗಿ ಲಿಕ್ವಿಡ್ ಫರ್ಟಿಲೈಸರ್ನ ನಾವು 15 ದಿನಕ್ಕೊಂದೊಂದು ಸಲ ಕೊಡ್ತಾ ಇರಬೇಕು. ಒಂದು ಸಲ ಹೂ ಚೆನ್ನಾಗಿ ಅರಳಿ ಹೋದ್ಮೇಲೆ ಗೊಬ್ಬರ ಕೊಡೋ ಹಾಗಿಲ್ಲ. ನೀವು ನಾರ್ಮಲಾಗಿ ಬೇರೆ ಪಾಟ್ಗಳಿಗೆ ಕೊಡಬೇಕಾದ್ರೆ ಇದಕ್ಕೂ ಸ್ವಲ್ಪ ಕೊಡ್ಬೋದು, ಗಿಡಗಳು ಹೆಲ್ದಿಯಾಗಿರಲಿ ಅಂತ. ಹಸುವಿನ ಗೊಬ್ಬರ ಯಾರಿಗೆ ಸಿಗಲ್ಲ ಅವರು ಈ ಮಸ್ಟರ್ಡ್ ಕೇಕ್ಗಳನ್ನ ಹಾಕ್ಬೋದು. ಇದು ದನಗಳಿಗೆ ಕೊಡೋವಂಥ ಫೀಡ್. ಇದನ್ನು ಒಂದು ಇಡೀ ದಿನ ನೀರಲ್ಲಿ ನೆನೆಸ್ಬಿಟ್ಟು ತುಂಬ ತೆಳ್ಳಗೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಗಿಡಗಳಿಗೆ ಹಾಕ್ಬೋದು. ಈ ಸೇವಂತಿಗೆ ಗಿಡಕ್ಕೆ ನೀರು ತುಂಬ ಜಾಸ್ತಿ ಆಗಬಾರ್ದು. ಮಣ್ಣು ತುಂಬ ಡ್ರೈ ಆಗಿದೆಯಾ ಚೆಕ್ ಮಾಡಿಬಿಟ್ಟು ನೀರು ಹಾಕಬೇಕು. ನೀರು ತುಂಬ ಜಾಸ್ತಿ ಆದರೆ ಬುಡದಿಂದ ಎಲೆಗಳು ಈ ರೀತಿ ಕಪ್ಪಾಗ್ತಾ ಬರುತ್ತೆ. ಈ ರೀತಿ ಕಪ್ಪಾಗಿರೋ ಎಲೆಗಳನ್ನ ಆಗಾಗ ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು. ಮಣ್ಣು ಪೂರ್ತಿ ಡ್ರೈ ಆಗೋವ್ರಿಗೆ ಆ ಪಾಟಿಗೆ ನೀರು ಹಾಕಬಾರ್ದು. ಸೇವಂತಿಗೆ ಗಿಡದಲ್ಲಿ ಇದು ತುಂಬ ಕಾಮನ್ನು. ನೀರು ತುಂಬ ಜಾಸ್ತಿ ಆದಾಗ ಅಥವಾ ಬಿಸಿಲು ಬೀಳೋದು ತುಂಬ ಕಡಿಮೆ ಆದಾಗ ಈ ರೀತಿ ಆಗುತ್ತೆ. ಈ ರೀತಿ ತುಂಬ ಜಾಸ್ತಿ ಆಗಿದ್ದರೆ ಅದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಡೋದೇ ಒಳ್ಳೆಯದು. ಹೊಸ ಚಿಗುರು ಬಂದಾಗ ಚೆನ್ನಾಗಿ ಬರುತ್ತೆ. ಸೇವಂತಿಗೆ ಗಿಡದಲ್ಲಿ ಹೂ ತುಂಬ ಬಿಡಬೇಕು ಅಂದರೆ ಪಿಂಚಿಂಗ್ ಮಾಡಬೇಕು. ಅಂದರೆ ಹೊಸದಾಗಿ ಬಂದಿರೋ ತುದಿ ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ತೆಗಿಬೇಕು. ಈ ರೀತಿ ಮಾಡೋದ್ರಿಂದ ಗಿಡ ತುಂಬ ಬುಷಿಯಾಗಿ ಬರುತ್ತೆ. ಹೂಗಳು ತುಂಬ ಜಾಸ್ತಿ ಬಿಡುತ್ತೆ. ಗಿಡಗಳನ್ನ ಬುಷಿಯಾಗಿ ಮಾಡೋ ನ್ಯಾಚುರಲ್ ಮೆಥಡ್ ಇದು. ಹೊಸದಾಗಿ ಬರ್ತಾ ಇರೋ ಟಿಪ್ ಇದು. ಇದನ್ನು 1.5 ಇಂಚಷ್ಟು ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಆ ಜಾಗದಲ್ಲಿ ಹೊಸದಾಗಿ 2 ಬ್ರ್ಯಾಂಚ್ಗಳು ಹುಟ್ಕೊಳ್ಳುತ್ತೆ. ಈ ರೀತಿ ಪಿಂಚಿಂಗ್ ಮಾಡೋದನ್ನು ನಾವು ಹೊಸದಾಗಿ ಕೊನೆಗಳು ಬರ್ತಾ ಇರುತ್ತಲ್ಲ ಆವಾಗಲೇ ಮಾಡ್ಕೋಬೇಕು. ಮೊಗ್ಗುಗಳು ಬರೋಕ್ಕೆ ಶುರುವಾದಮೇಲೆ ಮಾಡಬಾರ್ದು. ಇನ್ನು ಈ ಸೇವಂತಿಗೆ ಗಿಡದಿಂದ ಹೊಸ ಗಿಡಗಳನ್ನ ಬೆಳೆಯೋದು ತುಂಬ ಈಸಿ. ಅದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ನಾನು ಈ ಕೊನೆಯನ್ನು ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ 3 ರಿಂದ 4 ಇಂಚಷ್ಟು ಉದ್ದನ ಕಟ್ ಮಾಡ್ಕೋಬೇಕು.
ಇದಕ್ಕೆ ಮುಂಚೆ ಪಿಂಚಿಂಗ್ ಮಾಡೋದನ್ನು ತೋರಿಸಿದ್ನಲ್ಲ, ಅದರಲ್ಲಿ 1.5 ಇಂಚಷ್ಟು ತೋರಿಸಿದ್ದೀನಿ. ನೀವು ಅದೇ ಟಿಪ್ನ 3 ಇಂಚಷ್ಟು ಉದ್ದ ತಗೊಂಡ್ರೆ ಅದರಲ್ಲೇ ಪ್ರೊಪಗೇಷನ್ ಕೂಡ ಮಾಡ್ಬೋದು. ಈ ಸೇವಂತಿಗೆ ಕೊನೆಯಲ್ಲಿ ಇವಾಗ 3 ರಿಂದ 4 ಇಂಚಷ್ಟು ಉದ್ದನ ಕಟ್ ಮಾಡ್ಕೊಳ್ತೀನಿ. ಇದೇ ರೀತಿ ಎಲ್ಲ ಕೊನೆಗಳಲ್ಲೂ ಕಟ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ತೀನಿ. ಇದೆಲ್ಲ ನಾವು ಮೊಗ್ಗುಗಳು ಬರೋಕ್ಕೆ ಮುಂಚೆನೇ ಮಾಡಿಟ್ಕೊಂಡಿರಬೇಕು. ಒಂದು ಸಲ ಮೊಗ್ಗು ಬಿಡೋಕ್ಕೆ ಶುರು ಆದಮೇಲೆ ನಾವು ಪಿಂಚಿಂಗ್ ಆಗಲಿ ಈ ರೀತಿ ಪ್ರೊಪಗೇಷನ್ ಆಗಲಿ ಮಾಡಬಾರ್ದು. ಇದಿಷ್ಟು ಕಟ್ಟಿಂಗ್ಗಳನ್ನ ಒಂದು ಕಡೆ ಇಟ್ಕೊಂಡು ಆ ಕಟ್ಟಿಂಗ್ದು ಬಾಟಮಲ್ಲಿರೋ ಎಲೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ. ನಾವು ಯಾವುದೇ ಕಟ್ಟಿಂಗ್ ತೊಗೊಂಡ್ರೂ ಬಾಟಮಲ್ಲಿ ಎಲೆಗಳಿರಬಾರ್ದು. ಎಲೆಗಳಿದ್ರೆ ಅದು ಕೊಳೆತು ಫಂಗಸ್ ಆಗಿ ಬೇರ್ಗಳು ಬರದೇ ಹೋಗ್ಬೋದು. ಹಾಗಾಗಿ ಎಲ್ಲ ಕಟ್ಟಿಂಗಲ್ಲೂ ಈ ರೀತಿ ಎಲೆಗಳನ್ನ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಟ್ಟಿಂಗ್ಗಳನ್ನೆಲ್ಲ ನಾನಿವಾಗ ಬರೀ ಕೋಕೋಪಿಟಲ್ಲಿ ಬೆಳೆಯೋದನ್ನು ತೋರಿಸ್ತೀನಿ. ನೀವು ಸೇವಂತಿಗೆ ಗಿಡ ಪ್ರೊಪಗೇಷನ್ ಮಾಡೋರು ಈ ಮೆಥಡಲ್ಲಿ ಮಾಡಿದರೆ ತುಂಬ ಫಾಸ್ಟಾಗಿ ಬರುತ್ತೆ. ಈ ಕಟ್ಟಿಂಗ್ಗಳನ್ನೆಲ್ಲ ನೆಡೋದಕ್ಕೆ ನಾನಿವಾಗ ಒಂದು ಚಿಕ್ಕ ಪಾಟ್ ತೊಗೊಂಡಿದ್ದೀನಿ. ಅದರಲ್ಲಿ ತುಂಬ ಹೋಲ್ಸ್ ಇರೋದ್ರಿಂದ ಕೋಕೋಪಿಟ್ ಎಲ್ಲ ಕೆಳಗಡೆ ಬಿದ್ದು ಹೋಗ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ತೆಂಗಿನ ನಾರನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಕೋಕೋಪಿಟ್ನ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ. ಅದನ್ನ ಡ್ರೈ ಮಾಡಿಬಿಟ್ಟು ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಕೊಂಡಿರ್ತೀನಿ. ಅದನ್ನು ನಾನಿವಾಗ ಈ ಪಾಟಿಗೆ ಹಾಕ್ತಾಯಿದ್ದೀನಿ. ಕೋಕೋಪಿಟ್ ಹಾಕೊಂಡ್ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಅದನ್ನು ವೆಟ್ ಮಾಡ್ಕೋಬೇಕು. ಈ ಸೇವಂತಿಗೆ ಕಟ್ಟಿಂಗಲ್ಲಿ ತುಂಬ ಬೇಗ ರೂಟ್ಸ್ ಬರೋದಕ್ಕೆ ದಾಲ್ಚಿನ್ನಿ ಚಕ್ಕೆ ಇರುತ್ತಲ್ಲ, ಅದನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ಒಳ್ಳೆ ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ. ಈ ಸಿನಮನ್ ಪೌಡರ್ನ ನಾವು ಒಂದು ಸಲ ಮಾಡಿಟ್ಕೊಂಡಿದ್ರೆ ಸಾಕು, ಬೇರೆ ಬೇರೆ ಗಿಡಗಳಿಗೆ ನಾವು ರೂಟಿಂಗ್ ಹಾರ್ಮೋನ್ ಆಗಿ ಯೂಸ್ ಮಾಡ್ಬೋದು. ಇವಾಗ ನಾನು ಒಂದು ಬೌಲಲ್ಲಿ ಸ್ವಲ್ಪ ಹಾಕಿಟ್ಕೊಳ್ತೀನಿ. ಒಂದೊಂದೇ ಕಟ್ಟಿಂಗ್ನ ಅದರೊಳಗೆ ಡಿಪ್ ಮಾಡಿಬಿಟ್ಟು ನೆಡ್ತೀನಿ. ಇದೇ ರೀತಿ ಎಲ್ಲ ಕಟ್ಟಿಂಗ್ಗಳನ್ನು ಈ ದಾಲ್ಚಿನ್ನಿ ಚಕ್ಕೆದು ಪುಡಿಯಲ್ಲಿ ಡಿಪ್ ಮಾಡಿಬಿಟ್ಟು ನೆಡ್ತೀನಿ. ಇದು ತುಂಬ ಒಳ್ಳೆ ರೂಟಿಂಗ್ ಹಾರ್ಮೋನ್ ಆಗಿರೋದ್ರಿಂದ ತುಂಬ ಫಾಸ್ಟಾಗಿ ಬೇರು ಬರುತ್ತೆ. ಈ ಕೋಕೋಪಿಟ್ಗೆ ಮಾಯಿಶ್ಚರ್ನ ಹಿಡಿದಿಟ್ಕೊಳ್ಳೋವಂಥ ಕ್ವಾಲಿಟಿ ಇರೋದ್ರಿಂದ ನಾವು ನೀರನ್ನು ಜಾಸ್ತಿ ಹಾಕಬಾರ್ದು. ಡೈಲಿ ನೀರನ್ನು ಸ್ಪ್ರೇ ಮಾಡಬೇಕು ಅಥವಾ ಕೈಯಲ್ಲಿ ಚಿಮುಕಿಸ್ಬೇಕಷ್ಟೆ. 15 ದಿನಕ್ಕೆ ರೂಟ್ಸ್ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನಿವಾಗ 1 ತಿಂಗಳಾದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಇದನ್ನು ಇವಾಗ ನಾವು ಒಂದೊಂದೇ ಗಿಡನ ಸಿಂಗಲ್ ಆಗಿ ಒಂದೊಂದೇ ಪಾಟಿಗೆ ಹಾಕಿಟ್ಕೋಬೋದು. ಚೆನ್ನಾಗಿ ಬೇರು ಬಂದಿರೋ ಈ ಗಿಡಗಳನ್ನ ಪಾಟಿಗೆ ನೆಡಬೇಕಾದ್ರೆ ಫಸ್ಟ್ ಟೈಮ್ ನೀವು ಆರ್ಗ್ಯಾನಿಕ್ ಕಾಂಪೋಸ್ಟ್ನೇ ಯೂಸ್ ಮಾಡ್ಕೊಳ್ಳಿ. ಗಿಡ ಚೆನ್ನಾಗಿ ಸ್ವಲ್ಪ ಎತ್ತರ ಬಂದಮೇಲೆ ಆಮೇಲೆ ನೀವು ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಹಾಕೋಬೋದು. ಬೋನ್ ಮೀಲ್ ಅಂತ ಸಿಗುತ್ತೆ, ಇದರಿಂದ ಹೂಗಳು ಜಾಸ್ತಿ ಬಿಡುತ್ತೆ. ಇದು ಸ್ವಲ್ಪ ಸ್ಮೆಲ್ ಇರುತ್ತೆ. ಇದು ಯಾರಿಗೆ ಇಷ್ಟ ಆಗಲ್ಲ ಅಂಥವ್ರು DAPನ ಹಾಕ್ಬೋದು. DAP ಹಾಕೋರು ನೀರಲ್ಲಿ ಕರಗಿಸ್ಬಿಟ್ಟೆ ಹಾಕಬೇಕು. ಯಾವುದೇ ಫರ್ಟಿಲೈಸರ್ ಹಾಕೋಕ್ಕೆ ಮುಂಚೆ ಮಣ್ಣನ್ನು ಚೆನ್ನಾಗಿ ಕುಬುಕಬೇಕು, ಅಂದರೆ ಮಣ್ಣನ್ನು ಚೆನ್ನಾಗಿ ಲೂಸ್ ಮಾಡ್ಕೋಬೇಕು. ಇದರಿಂದ ನಾವು ಏನು ಫರ್ಟಿಲೈಸರ್ ಹಾಕಿದ್ರೂ ಅದು ರೂಟ್ಸಿಗೆ ಸರಾಗವಾಗಿ ಹೋಗುತ್ತೆ. ಡ್ರೈ ಆಗಿರೋಂಥ ಯಾವುದೇ ಗೊಬ್ಬರ ಹಾಕಿದ ತಕ್ಷಣ ನಾವು ಗಿಡಕ್ಕೆ ನೀರು ಕೊಡಬೇಕು. ಸೇವಂತಿಗೆ ಗಿಡ ಬೆಳೆಸಬೇಕು ಅಂತ ನಿಮಗೇನಾದರೂ ಇಷ್ಟ ಇದ್ದರೆ ಇದೇ ರೈಟ್ ಟೈಮು. ಇವಾಗ ನೀವು ಹಾಕಿದರೆ ವಿಂಟರಲ್ಲಿ ನಿಮಗೆ ಹೂ ತುಂಬ ಚೆನ್ನಾಗಿ ಬಿಡುತ್ತೆ. ಈ ಸೇವಂತಿಗೆ ಗಿಡದ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.